ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ರಾಹುಗೆ ಸಂಬಂಧಿಸಿದ ಈ ಉಪಾಯ ಮಾಡಿದ್ರೆ ರಾತ್ರೋರಾತ್ರಿ ನೀವು ಶ್ರೀಮಂತರಾಗುತ್ತೀರಿ ಅನ್ನೋ ಈ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿದುಕೊಡುತ್ತಾ ಇದ್ದೀವಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ, ರಿಲೇಟಿವ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಉಪಯೋಗವಾದ ಮಾಹಿತಿ ನಿಮಗೆ ಕೂಡ ದೊರೆಯುತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕ್ಬೇಕು ಅಂತ ಇಷ್ಟ ಇದ್ರೆ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಹಾಕಿ. ಮತ್ತೆ ಈ ರಾಹು ದೆಸೆ ಶುರುವಾದರೆ ಸಾಕು, ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡುತ್ತಿವೆಯೇ ಎನ್ನುವ ಆತಂಕ ಜನರಲ್ಲಿ ಮನೆ ಮಾಡುತ್ತೆ. ಯಾಕೆ ಅಂದ್ರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಆ ರಾಹುವಿನ ಪರಿಣಾಮ ಕೆಟ್ಟದಾಗಿರುತ್ತೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೆಟ್ಟದಾಗ್ತಾ ಸಾಗುತ್ತೆ. ನೀವು ಮಾಡುವಂತಹ ಯಾವ ಕೆಲಸವೂ ಕೂಡ ಕೈ ಹಿಡಿಯೋದಿಲ್ಲ. ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಆದ್ರೆ ಒಂದು ವೇಳೆ ರಾಹು ಒಬ್ಬ ಮನುಷ್ಯನನ್ನ ಬೆಂಬಲಿಸಿದರೆ, ನಿಮ್ಮ ಜಾತಕದಲ್ಲಿ ರಾಹುವಿನ ದೆಸೆ ಶುಭವಾಗಿದ್ರೆ ಆ ವ್ಯಕ್ತಿ ರಾತ್ರೋರಾತ್ರಿ ಮಿಲಿಯನರ್ ಅಂತ ಆಗಬಹುದು. ರಾಹುವಿನ ಶುಭ ಪರಿಣಾಮ ಹೊಂದಿರುವವರು ಲಾಟರಿ ಗೆಲ್ಲುವ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಈ ಶೇರ್ ಮಾರುಕಟ್ಟೆಯಲ್ಲೂ ಕೂಡ ಉತ್ತಮ ಲಾಭವನ್ನ ಅವರು ಪಡಿತಾರೆ. ಅಷ್ಟೇ ಅಲ್ಲ, ಇತರ ಕೆಲಸಗಳಿಂದಲೂ ಕೂಡ ನೀವು ಸಾಕಷ್ಟು ಹಣವನ್ನ ಗಳಿಸ್ತೀರಾ. ಈ ರಾಹುವಿನ ಆಶೀರ್ವಾದ ಪಡೆಯುವುದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಕೆಟ್ಟ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಶನಿ ಕಾಟ ಪ್ರಾರಂಭವಾದ್ರೆ 7-7.5 ವರ್ಷಗಳ ಕಾಲ ಕಾಡುತ್ತೆ ಅಂತಾನೆ ಹೇಳಲಾಗುತ್ತೆ. ಇನ್ನು ಸೂರ್ಯ ಮತ್ತು ಗುರುವನ್ನ ಅತ್ಯಂತ ಮಂಗಳಕರ ಗ್ರಹ ಅಂತ ಹೇಳ್ತಾರೆ. ಈ ಸೂರ್ಯನ ಶಕ್ತಿಗೆ ಗುರುಬಲ ಜೊತೆ ಇದ್ರೆ ಎಂತಹ ಕಷ್ಟದ ಪರಿಸ್ಥಿತಿ ಬಂದ್ರೂ ಕೂಡ ಎದ್ದು ನಿಲ್ಲುವಂತಹ ಶಕ್ತಿ ನಿಮಗಿರುತ್ತೆ. ಆದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಎಲ್ಲಾ 9 ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳು ಅಂತ ಅಂದ್ರೆ ಅದು ಈ ರಾಹು ಮತ್ತು ಕೇತು. ಅದರಲ್ಲೂ ಈ ರಾಹು ಗ್ರಹವು ಒಂದು ವಿಶೇಷವಾದ ಗ್ರಹವಾಗಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಜಾತಕದಲ್ಲಿ ಯಾವುದೇ ಗ್ರಹವು ಎಲ್ಲಿ ಕುಳಿತಿದ್ರು ಅಥವಾ ಅದು ಎಷ್ಟು ಶುಭ ಅಥವಾ ಅಶುಭವಾಗಿದ್ರೂ ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಯ ಅದೃಷ್ಟವನ್ನ ಬದಲಾಯಿಸುವಂತಹ ಗ್ರಹ ಅಂತಂದ್ರೆ ಅದು ಈ ರಾಹು ಗ್ರಹ. ಈ ಜ್ಯೋತಿಷದ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಪರಿಣಾಮ ಬೀರುತ್ತಾ ಇದ್ದಾನೆ ಅನ್ನೋದನ್ನ ಸೂಚಿಸುವ ಹಲವಾರು ಸೂಚನೆಗಳಿವೆ. ಅವುಗಳನ್ನ ನೀವು ತಿಳ್ಕೊಂಡ್ರೆ ಸಾಕು, ಈ ದೋಷ ನಿಮ್ಮನ್ನ ಕಾಡುತ್ತಾ ಇದೆ ಅನ್ನೋದು ನಿಮ್ಗೆ ತಿಳಿಯುತ್ತೆ. ರಾಹು ನಕಾರಾತ್ಮಕವಾಗಿದ್ರೆ ನಿಮ್ಮ ಉಗುರುಗಳು ತಾವಾಗಿಯೇ ಪದೇ ಪದೇ ತುಂಡಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ನೀವು ಕಾರಣವಿಲ್ಲದನ್ನೇ ಇತರರೊಂದಿಗೆ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಔಷಧಿ ತೆಗೆದುಕೊಂಡ ನಂತರವೂ ನಿಮಗೆ ಅಂಟಿದ ರೋಗವು ಸಂಪೂರ್ಣವಾಗಿ ಗುಣಮುಖ ಆಗುವುದಿಲ್ಲ. ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಏನಾದರೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾನೆ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವೃತ್ತಿ ಜೀವನದಲ್ಲೂ ಸಹ ತುಂಬಾನೇ ಕೆಟ್ಟ ಪರಿಣಾಮಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಜೊತೆಗೆ ಕುಟುಂಬ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಈ ಯಾವುದೇ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡಿವೆ ಅಂತ ಅಂದ್ರೆ ನಿಮಗೆ ರಾಹುವಿನ ಕೆಟ್ಟ ಪರಿಣಾಮ ಬೀರಿದೆ ಅಂತ ಅರ್ಥ. ಅದಕ್ಕಾಗಿ ನೀವು ಶೀಘ್ರದಲ್ಲಿ ಪರಿಹಾರ ಕಂಡುಕೊಂಡದೇ ಇದ್ದರೆ ಸಮಸ್ಯೆ ಮತ್ತಷ್ಟು ದೊಡ್ಡದಾಗಬಹುದು. ರಾಹು ಗ್ರಹವು ನಿಮ್ಮ ಜಾತಕದಲ್ಲಿ ನಿಮಗೆ ಬೆಂಬಲವಾಗಿದ್ರೆ ನೀವು ಖಂಡಿತವಾಗಿಯೂ ರಾತ್ರೋರಾತ್ರಿ ಈ ಮಿಲಿಯನರ್ ಅಂತಾರಲ್ಲ ಅದು ಆಗಬಹುದು. ಈ ವಿಷಯ ನಿಮಗೆ ಗೊತ್ತಾ? ಹೌದು, ಅಂದ್ರೆ ಲಾಟ್ರಿ ನೀಡುವ ಗ್ರಹವಾಗಿದೆ ಈ ರಾಹು ಗ್ರಹ. ನಿಮ್ಮ ಜಾತಕದಲ್ಲಿ ರಾಹು ಗ್ರಹ ಪ್ರಬಲವಾಗಿದ್ರೆ ನೀವು ಏನಾದ್ರೂ ಲಾಟ್ರಿ ತಗೊಂಡ್ರೆ ನಿಮ್ಗೆ ಮೊದಲಿನಿಂದಲೂ ಇದ್ರೆ
ಅದೃಷ್ಟ ಕುಲಾಯಿಸಿ ಬಿಡುತ್ತೆ, ಅದಂತೂ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಷೇರು ಮಾರುಕಟ್ಟೆ ನೀವು ಅಂದುಕೊಂಡದಕ್ಕಿಂತ ಭಾರಿ ಲಾಭವನ್ನ ನಿಮ್ಗೆ ಉಂಟು ಮಾಡುವ ಸಾಧ್ಯತೆ ಬಹಳ ಇರುತ್ತೆ. ಜೊತೆಗೆ ನೀವು ಈ ಕೈ ಹಾಕುವ ಇನ್ನೂ ಅನೇಕ ಕೆಲಸಗಳ ಮೂಲಕವೂ ನೀವು ಹಣ ಗಳಿಸ್ತೀರಾ, ಜೊತೆಗೆ ಆಗಬಹುದು. ಹಾಗೆಯೇ ಈ ರಾಹು ದೋಷವಿದ್ದರೆ ಅದಕ್ಕೆ ಪರಿಹಾರಕ್ಕಾಗಿ ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಈ ರಾಹು ದೋಷವನ್ನ ನಿವಾರಿಸಿ ರಾಹುವನ್ನು ಪ್ರಬಲಗೊಳಿಸಲು ನೀವೇನು ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. ಈ ಭಗವಾನ್ ಭೈರವ ಅಥವಾ ಶಿವನನ್ನ ಮೆಚ್ಚಿಸಬೇಕು ಅಷ್ಟೇ. ಶಿವನನ್ನು ಮೆಚ್ಚಿಸುವುದು ಕೂಡ ಕಷ್ಟದ ಕೆಲಸ ಏನಲ್ಲ ಬಿಡಿ. ಯಾಕಂದ್ರೆ ಭಕ್ತಿಯಿಂದ ಬೇಡಿಕೊಂಡ್ರೆ ಆ ಭೋಲೆನಾಥನು ರಾಕ್ಷಸರಿಗೂ ಒಲಿಯುವಂತಹ ದೇವ ಅವನು. ಹಾಗಾಗಿ ನೀವು ಶಿವನನ್ನು ಮೆಚ್ಚಿಸಿದರೆ ನಿಮ್ಮ ಪ್ರತಿಯೊಂದು ಆಸೆಗಳು ಕನಸುಗಳು ರಾತ್ರೋರಾತ್ರಿ ಈಡೇರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಶತ್ರುಗಳಿದ್ದರೂ ಎಲ್ಲಾ ಶತ್ರುಗಳು ನಾಶವಾಗುತ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಪ್ರಗತಿ ಅನ್ನೋದು ಉಂಟಾಗುತ್ತೆ. ಹಾಗಿದ್ರೆ ಈ ಶಿವ ಅಥವಾ ಭೈರವನನ್ನ ಪೂಜೆ ಮಾಡುವ ಮೂಲಕ ಈ ರಾಹು ದೋಷವನ್ನ ನಿವಾರಿಸಿ ಈ ರಾಹುವನ್ನ ಪ್ರಬಲಗೊಳಿಸುವುದು ಹೇಗೆ ನೋಡೋಣ. ಶಿವ ಈ ಪೂಜೆಯನ್ನು ಭಾನುವಾರ ಆರಂಭಿಸುವುದರಿಂದ ಹೆಚ್ಚಿನ ಫಲ ಸಿಗುತ್ತೆ. ಭೈರವನಿಗೆ ಪ್ರಿಯವಾದ ಕೆಂಪು, ಶ್ರೀಗಂಧ, ಸುಗಂಧ ದ್ರವ್ಯ, ಗುಲಾಬಿ ಹೂವುಗಳು, ತೆಂಗಿನಕಾಯಿ, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನ ಶ್ರದ್ಧಾ ಭಕ್ತಿಯಿಂದ ಅರ್ಪಿಸಿ ನಂತರ ನೀವು ಮಾಡಿರುವ ಎಲ್ಲಾ ತಪ್ಪುಗಳಿಗೆ ಕೈ ಮುಗಿದು ಕ್ಷಮೆ ಯಾಚಿಸಿ ನೀವು ನಿಮ್ಮ ತಪ್ಪಿಗೆ ಕ್ಷಮೆಯನ್ನ ಹೃದಯದಿಂದ ಕೇಳಬೇಕು. ಆವಾಗ ಮಾತ್ರ ಶಿವನು ನಿಮ್ಮ ತಪ್ಪನ್ನ ಮನ್ನಿಸುತ್ತಾನೆ. ಇದಾದ ಬಳಿಕ ನೀವು ಭೈರವ ಗಾಯತ್ರಿ ಮಂತ್ರವನ್ನ ಕನಿಷ್ಠ 108 ಬಾರಿ ಆದರೂ ನೀವು ಪಠಿಸಬೇಕು. ಈ ಕಾಲ ಭೈರವ ಗಾಯತ್ರಿ ಮಂತ್ರ ನಿಮಗೆ ಗೊತ್ತಿದ್ಯಾ ಅಂದ್ರೆ ಗೊತ್ತಿದ್ರೆ ನೀವು ಹೇಳ್ಬಹುದು. ಅಂದ್ರೆ ಓಂ ಕಾಲ ಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಇದನ್ನ ಈಗಲೇ ಒಂದು ಕಾಗದದ ಮೇಲೆ ಬರೆದಿರಿ. ಈ ಮಂತ್ರವನ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಭಕ್ತಿಯಿಂದ ಪಠಿಸಿದರೆ ನಿಮಗಿರುವ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ. ಈ ಜಪದ ನಂತರ ನಿಮ್ಮ ಎಲ್ಲಾ ಕಷ್ಟಗಳನ್ನ ನೀವು ನಿವಾರಣೆ ಮಾಡುವುದಕ್ಕೆ ದೇವರನ್ನ ಪ್ರಾರ್ಥಿಸಿ. ಪೂಜೆಯ ನಂತರ ಪಕ್ಷಿಗಳಿಗೆ ಆಹಾರವನ್ನ ಮತ್ತು ಇರುವೆಗಳಿಗೆ ಇತರ ಪ್ರಾಣಿಗಳಿಗೆ ತಿನ್ನೋದಕ್ಕೆ ಏನಾದ್ರೂ ನೀಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಆಸೆ ಈಡೇರುತ್ತೆ. ಈ ಮಂತ್ರಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ನೀವು ಜೀವನದಲ್ಲಿ ಮುಂದೆ ಯಾವ ದಾರಿದ್ರ್ಯವೂ ಕಾಣಿಸೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಯಾಕಪ್ಪ ಎಷ್ಟು ಕಷ್ಟಗಳು ನನ್ನನ್ನೇ ಕಾಡ್ತಾ ಇವೆ ಅಂತ ನೀವು ಅನ್ಕೊಂಡಿದ್ರೆ ಅಥವಾ ಪದೇ ಪದೇ ಕಷ್ಟಗಳು ಬರೋದು ಯಾಕೆ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ ಎಲ್ಲವೂ ಈ ಮಂತ್ರವನ್ನ ಭಕ್ತಿಯಿಂದ ಪಠಿಸಿದ್ರೆ ದೂರ ಹೋಗುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವುದಕ್ಕೆ ಶುರುವಾಗುತ್ತೆ. ನೋಡಿದ್ರಲ್ಲ, ಈ ರಾಹುವಿಗೆ ಸಂಬಂಧಿಸಿದ ಈ ಉಪಾಯ ಮಾಡಿದ್ರೆ ನೀವು ರಾತ್ರೋರಾತ್ರಿ ನೀವು ಶ್ರೀಮಂತರಾಗ್ತೀರಿ ಅನ್ನೋ ಈ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಈ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ. ನಮಸ್ಕಾರ.